ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್‌ನ ಆಕ್ಚುಲಿ ನಾನು ಲಾಸ್ಟ್ ಸಂಡೇ ಶೂಟ್ ಮಾಡ್ಕೊಂಡಿದ್ದಿದ್ದಂಥದ್ದು. ಅವತ್ತು ಬೆಳಿಗ್ಗೆನೆ ನಾನು ಮಿಲ್ಕ್ ಶೇಕ್ ಮಾಡ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಟಿಫನ್‌ಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ. ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗಿಬ್ಬರಿಗೂ ಡ್ಯಾನ್ಸ್ ಕ್ಲಾಸ್ ಇರತ್ತೆ. ಹಾಗೆ ನನಗೆ ಒಂದೆರಡು ಫಂಕ್ಷನ್ ಇದೆ. ಸೊ ಮಕ್ಕಳು ಡ್ಯಾನ್ಸ್ ಕ್ಲಾಸ್‌ಗೆ ಹೋದ್ರೆ ನಾನ್ ವೆಜ್ ತಿನ್ನೋದಿಲ್ಲ. ನಾನು ಒಂದೆರಡು ಫಂಕ್ಷನ್ ಅಟೆಂಡ್ ಮಾಡ್ಬೇಕಿತ್ತು. ಸೊ ನಾನೇನ್ ಯೋಚನೆ ಮಾಡ್ದೆ ಅಂದ್ರೆ ಬೆಳಿಗ್ಗೆ ಮಿಲ್ಕ್ ಶೇಕು ಮತ್ತೆ ಉಪ್ಪಿಟ್ಟು ಮಾಡ್ಬಿಟ್ರೆ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರು ಚಿಕನ್ ತರ್ತಾರೆ. ಮಕ್ಳು ಮಾಡ್ಕೊಂತಾರೆ. ಅವ್ರು ಡ್ಯಾನ್ಸ್ ಕ್ಲಾಸ್ ಇಂದ ಬಂದ್ಮೇಲೆ ಅವ್ರಿಗೆ ಏನ್ ಬೇಕು ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಬಿರಿಯಾನಿ ನನ್ಕಿಂತ ನನ್ ಮಕ್ಳಿಬ್ರು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಅವ್ರ ಪಪ್ಪನ್ಗೂ ಅಷ್ಟೇ ಮಕ್ಕಳು ಮಾಡೋ ಬಿರಿಯಾನಿ ತುಂಬಾ ಇಷ್ಟ ಆಗತ್ತೆ. ಇಬ್ರು ಅಷ್ಟೇ ಹನಿನೇ ಚೆನ್ನಾಗ್ ಮಾಡ್ತಾಳೆ, ಪಾವನಿ ಆತರ ಏನೂ ಇಲ್ಲ. ಆ ರೆಸಿಪಿ ನಂದೇ, ನಾನ್ ಯಾವ ತರ ಮಾಡ್ತೀನಿ ಸೇಮ್ ರೆಸಿಪಿನೇ ಅವ್ರು ಫಾಲೋ ಮಾಡೋದು. ಪ್ಲಸ್ ಅವ್ರಿಗೆ ಅದು ಬಿಟ್ಟು ಬೇರೆ ತರ ಏನೇ ಮಾಡಿದ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಇಬ್ರು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಹಂಗಾಗಿ ಅವ್ರಪ್ಪ ಹೇಳ್ತಾ ಇದ್ರು, ನಾನ್ ಚಿಕನ್ ತಗೊಂಬರ್ತೀನಿ, ನೀನು ಆಮೇಲೆ ಮಕ್ಳು ಬಂದ್ಮೇಲೆ ಮಾಡ್ಕೊಂತಾರೆ ಬಿಡು ಅಂತ. ಈವನ್ ಮಕ್ಳು ಅದೇ ಹೇಳಿದ್ರು, ನಾವ್ ಮಾಡ್ಕೊಂತೀವಿ ಬಿಡಮ್ಮ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ ಅಂತ. ಯಾಕಂದ್ರೆ ನನ್ಗೆ 2 ಫಂಕ್ಷನ್ ಅಂತ ಹೇಳದ್ನಲ್ಲ, ಒಂದೇನೋ ಬೀಗ್ರ ಊಟ ಇದೆ. ಲಾಸ್ಟ್ ವ್ಲಾಗ್ ನಾನೊಂದು ಮದ್ವೆ ಇದೆ ಅಂತ ಹೇಳಿ ಹಾಕಿದ್ನಲ್ಲ, ಅವ್ರದ್ದೇ ಬೀಗ್ರ ಊಟ ಇದೆ. ಇನ್ನೊಂದು ಫಂಕ್ಷನ್ ಬಂದು ಅವ್ರದ್ದು ಸ್ಮಾಲ್ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಸೊ ನಾನ್ ವೆಜ್ ಎಲ್ಲ ಮುಟ್ಟಿ ಅದೆಲ್ಲ ಮಾಡಿ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ. ಹಂಗಾಗಿ ನಾನು ಬೇಡ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಈ ತರ ಅನ್ಕೊಂಡಿದೀನಿ. ಅವರೇ ಮ್ಯಾನೇಜ್ ಮಾಡ್ಕೊಂತಾರೆ ಅಂತ ಹೇಳಿ. ಆಮೇಲೆ ಇವತ್ತು ಸಂಜೆ ಹಾಗೆ ಮೆಟ್ರೋಗೆಲ್ಲ ಹೋಗೋದಿದೆ. ಸೊ ಕಂಪ್ಲೀಟ್ ಇವತ್ತಿನ ದಿನ ಎಲ್ಲ ಯಾವ ತರ ಇದೆ ಅನ್ನೋದನ್ನ ನಾನು ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದೀನಿ. ಸೊ ಇನ್ನ ನಾನು ಲಾಸ್ಟ್ ವ್ಲಾಗ್ ಏನು ಫಂಕ್ಷನ್ ಹಾಕಿದ್ನಲ್ವಾ, ಅದರಲ್ಲಿ ಒಂದು ಡ್ರೆಸ್ ಅನ್ನ ಹಾಕೊಂಡಿದ್ದೆ. ಸೊ ಸುಮಾರು ಜನ ನನ್ಗೆ ಆ ಡ್ರೆಸ್ ಲಿಂಕ್ ಅನ್ನ ಕೇಳ್ತಾ ಇದ್ರಿ. ಕೆಲವರು ಏನಂದ್ರೆ ಅಲ್ಲಿ ಕಮೆಂಟ್ ಅಲ್ಲೇ ಕೇಳಿದ್ರೆ, ಇನ್ನು ಕೆಲವರು ನಮ್ದು ಏನ್ ಅರ್ನಿ ಕಲೆಕ್ಷನ್ ನಂಬರ್ ಇದೆ ಅದರಿಂದ ಪಾಪ ಸ್ಕ್ರೀನ್ ಶಾಟ್ ತೆಗ್ದು ಅದರಲ್ಲಿ ಕಳಿಸ್ತಾ ಇದ್ರು. ಸೊ ಆ ಡ್ರೆಸ್ ತಗೊಂಡು ಆಲ್ಮೋಸ್ಟ್ ನಾನು 1.5 ವರ್ಷ ಆದ್ಮೇಲೆ ಆಗಿರ್ಬೋದು ಅನ್ಕೋದು. 1 ವರ್ಷ ಆದ್ರೂ ಆಗಿರ್ಬೋದು. ಒಂದೇ ಸತಿ ಅವಾಗ ನಾನು ಒಂದು 7-8 ಡ್ರೆಸ್ಸಸ್ ನ ತಗೊಂಡಿದ್ದೆ ಇಲ್ಲೇ ಒಂದು ಲೋಕಲ್ ಶಾಪ್ ಅಲ್ಲಿ. ಅಂದ್ರೆ ರೆಗ್ಯುಲರ್ ಆಗಿ ನಾನು ಆ ಶಾಪ್ಗೆ ನಾನು ಹೋಗಿಲ್ಲ. ಆ ಟೈಮ್ ಅಲ್ಲಿ ನನ್ನ ಕಸಿನ್ ಯಾರೋ ಒಬ್ರು ಸ್ಯಾರಿ ತಗೋಬೇಕು ಅಂತ ಹೇಳಿ ಆ ಶಾಪ್ ಹೋದಾಗ ನನ್ಗೆ ಡ್ರೆಸ್ ಇಷ್ಟ ಆಗ್ಬಿಟ್ಟು ಅವಳು ಒಂದು 3 ತಗೊಂಡ್ಲು. ನಾನು ಆ ಟೈಮ್ ಅಲ್ಲಿ 3 ಅಂದ್ರೆ ಅವರು ಡಿಸ್ಕೌಂಟ್ ಏನೋ ಇದೆ, ಇಷ್ಟಕ್ಕೆ 5,000 ರೂಪಾಯಿಗೇನೋ ನೀವು ಶಾಪ್ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಇರತ್ತೆ ಅಂತ ಹೇಳಿದ್ರು. ಹಂಗಾಗಿ ಅದೊಂದನ್ನ ತಗೊಂಡಿದ್ದೆ. ಸೊ ಈಗ ನನ್ಗೆ ಆ ಶಾಪ್ ನೇಮು ಸಹ ಸರಿಯಾಗಿ ಗೊತ್ತಿಲ್ಲ. ರಾಜಾಜಿನಗರ್ ಸೈಡ್ ಯಾವ್ದೋ ಒಂದು ಶಾಪ್ ಅಲ್ಲಿ ನಾನು ತಗೊಂಡಿದ್ದು. ಸೊ ಆಗ್ಲೇ 1 ವರ್ಷ ಆಯ್ತು. ಸೊ ಅದರ ಲಿಂಕ್ ನನ್ನ ಹತ್ರ ಇಲ್ಲ. ಪ್ಲಸ್ ನಮ್ ಹರ್ನಿ ಕಲೆಕ್ಷನ್ ಅಲ್ಲ. ಸೊ ಸುಮ್ನೆ ನಾನು ಯಾರ್ಯಾರ್ದೋ ಡ್ರೆಸ್ ನ ತಗೊಬಂದು ನಮ್ ಕಲೆಕ್ಷನ್ ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ಈ ವಿಡಿಯೋದಲ್ಲಿ ನೀವೇನ್ ನೋಡ್ತೀರಾ, ಈಗ ನಾನು ಹಾಕೊಂಡಿರೋ ಡ್ರೆಸ್ ಆಗಿರ್ಬೋದು, ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನೊಂದು 3 ಡ್ರೆಸ್ಸಸ್ ಅನ್ನ ಹಾಕಿದ್ದೀನಿ. 3 ಡ್ರೆಸ್ಸಸ್ ಬಂದು ಅರ್ನಿ ಕಲೆಕ್ಷನ್ ಡ್ರೆಸ್ಸಸ್. ನಾನು ಇದೇನ್ ಅರ್ನಿ ಕಲೆಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗ್ತಿದೆ. ಈ 2 ಮಂತ್ಸ್ ಇಂದ ನಾನು ಹೊರಗಡೆ ಎಲ್ಲೂ ಶಾಪಿಂಗ್ ಏನು ಮಾಡ್ತಿಲ್ಲ. ನನ್ಗೆ ಅಂದ್ರೆ ಲೈಕ್ ವೆಸ್ಟರ್ನ್ ಏನಾದ್ರೂ ಜೀನ್ಸ್ ಮೇಲೆ ಟಾಪ್ಸ್ ಆ ಟೈಪ್ ತಗೊಂಡಿದ್ದೀನಿ ಹೊರತು ಡ್ರೆಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಯಾವ್ದೊಂದು ನಾನು ಹೊರಗಡೆ ಏನು ಪರ್ಚೇಸ್ ಮಾಡಿಲ್ಲ. ಪ್ರತಿಯೊಂದು ನಮ್ಮ ಅರ್ನಿ ಕಲೆಕ್ಷನ್ದೇ ನಾನೀಗ ತಗೋತಾ ಇದ್ದೀನಿ. ಸೊ ಈ 3 ಡ್ರೆಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗಿದ್ರೆ, ಅಂದ್ರೆ ಒಂದು ಸ್ಯಾರಿ ಹುಟ್ಟಿದೀನಿ, 2 ಡ್ರೆಸ್ಸಸ್. ಇದು ಬೇಕಾದ್ರೆ ಅರ್ನಿ ಕಲೆಕ್ಷನ್ ಅಲ್ಲಿ ನಿಮ್ಗೆ ಸಿಗತ್ತೆ. ಇದಕ್ ಬೇಕಾದ್ರೆ ನಾನು ನಿಮ್ಗೆ ಪ್ರೊವೈಡ್ ಮಾಡ್ಬೋದು. ಬಟ್ ಆ ಡ್ರೆಸ್ ಲಿಂಕು ಇಲ್ಲ. ಅದೇ ಆಗ್ಲೇ ಹೇಳ್ದಂಗೆ ಅದು ನಾನು ತಗೊಂಡು ಆಲ್ಮೋಸ್ಟ್ 1 ವರ್ಷ ಆಗಿರೋದ್ರಿಂದ ನನ್ಗೆ ಎಕ್ಸಾಕ್ಟ್ ಶಾಪ್ ನೇಮ್ ನೆನ್ಪಿಲ್ಲ. ಅದು ಒಂದು ಅಷ್ಟೇನೆ. ಈ 3ರಲ್ಲಿ ನಿಮ್ಗೆ ಯಾವುದೇ ಒಂದು ಡ್ರೆಸ್ಸು ಮತ್ತೆ ಸೀರೆ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅರ್ನಿ ಕಲೆಕ್ಷನ್ ನಂಬರ್ ಕೊಟ್ಟಿರ್ತೀನಿ. ನೀವು ಅದಕ್ಕೆ ವಾಟ್ಸಪ್ ಮಾಡಿ ಬೇಕು ಅಂತ ಹೇಳಿ ನನಗೆ ಕೇಳ್ಬಹುದು. ಸೊ ಇನ್ನ ಫಂಕ್ಷನ್ಗೆ ಅಂತ ಏನು ಹೋಗಿದ್ನಲ್ವಾ, ಸೊ ಪೂಜೆದು ಒಂದು ಅಲ್ಲಿ ಮುಗಿಸ್ಕೊಂಡು ನಾನು ಬೀಗ್ರೂಟಕ್ಕೆ ಅಂತ ಹೇಳಿ ಬಂದಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ಡ್ರೆಸ್ ಹಾಕೋ ಬಂದಿದ್ರು. ಬಟ್ ನಾನು ಅಲ್ಲಿ ಪೂಜೆಗೆ ಹೋಗ್ತೀನಲ್ವಾ ಅಂತ ಹೇಳಿ ನನ್ಗೆ ಅದೇನೋ ಪೂಜೆಗಳಿಗೆ ಹೋದ್ರೆ ಸ್ವಲ್ಪ ಸೀರೆನೇ ಕಂಫರ್ಟೇಬಲ್, ಹಂಗಾಗಿ ನಾನು ಸೀರೆ ಉಟ್ಕೊಂಡು ಹೋಗಿದ್ದಿದ್ದು. ಅಲ್ಲಿ ಆಕ್ಚುಲಿ ಏನ್ ಮಾಡಿದ್ದೀನಿ ಅಂದ್ರೆ ನಾನು ವಿಡಿಯೋ ಶೂಟ್ ಮಾಡ್ಕೊಂಡ್ಲಿಲ್ಲ. ಯಾಕಂದ್ರೆ ಅವ್ರು ಕಂಫರ್ಟಬಲ್ ಇಲ್ವಾ ನನಗ್ ಗೊತ್ತಿರ್ಲಿಲ್ಲ ಅಷ್ಟಾಗಿ. ಬಟ್ ಶೂಟೇ ಮಾಡ್ಲಿಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ
ಅವ್ರು ಕೇಳಿದ್ರು ನನ್ನ, ಯಾಕೆ ಪುಷ್ಪ ಅವರೇ ಏನು ಶೂಟೇ ಮಾಡಲಿಲ್ಲ ನೀವು, ನಮ್ದೆಲ್ಲ ನೀವೇನು ಹಾಕಲ್ವಾ ಅಂತ ಹೇಳ್ಬಿಟ್ಟು. ನನ್ಗೆ ಆಮೇಲೆ ಬೇಸರ ಆಯಿತು. ಕೆಲವು ಸತಿ ಏನಾಗುತ್ತೆ ಅಂದರೆ ನಾನು ಅವ್ರಿಗೆ ಇಷ್ಟ ಆಗಲ್ವೇನೋ, ಅವ್ರು ಕಂಫರ್ಟೇಬಲ್ ಇರಲ್ವೇನೋ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಅವಾಯ್ಡ್ ಮಾಡಿಬಿಡ್ತೀನಿ ಆದಷ್ಟು ಹೊರಗಡೆ ಹೋದಾಗ. ಪಾಪ ಆಮೇಲೆ ಅವ್ರು ಕೇಳಿದ್ಮೇಲೆ ಬೇಸರ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಖಂಡಿತ ಶೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಬಂದೆ. ಸೊ ಈಗ ತಾನೇ ಅಂದ್ರೆ ಈಗ ಅಂದ್ರೆ ಒಂದು 1 hour ಆಯ್ತೇನೋ ಆ ಫಂಕ್ಷನ್ ಇಂದ ಬಂದೆ. ರೆಸ್ಟ್ ಮಾಡ್ಬೇಕು ಅನ್ನಿಸ್ತಾ ಇತ್ತು. ಕಣ್ಣೆಲ್ಲ ಒಂಥರ ಆಗ್ತಿದೆ ನಿದ್ದೆ ಬರೋ ತರ. ರೆಸ್ಟ್ ಮಾಡಿದೆ 1 hour. ಸ್ವಲ್ಪ ಅರ್ನಿ ಕಲೆಕ್ಷನ್ದು ಕೆಲಸ ಇತ್ತು, ಒಂದು 1/2 hour. ಅದನ್ನ ಮುಗಿಸ್ಬಿಟ್ಟು ಒಂದು 1/2 hour ರೆಸ್ಟ್ ಮಾಡಿದೆ. ಇವಾಗ ಮೆಟ್ರೋಗೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿದೆ. ಇನ್ನ ನನ್ಗೆ ಏನಾಗುತ್ತೆ ಅಂದ್ರೆ ಇವತ್ತು ಭಾನುವಾರ, ಇವತ್ತು ಬಿಟ್ಟಿದ್ದೀನಿ ಅಂದ್ರೆ ನೆಕ್ಸ್ಟ್ ಭಾನುವಾರದವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಮಿಡಲ್ ಅಲ್ಲಿ ನನ್ಗೆ ನಮ್ಮ ಮನೆಯವರು ಫ್ರೀ ಇರೋದಿಲ್ಲ, ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ಬರ್ಲೇಬೇಕು ಮೆಟ್ರೋಗೆ. ಹಂಗಾಗಿ ಇವಾಗ ಸ್ವಲ್ಪ ಟಯರ್ಡ್ ಆದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಮಳೆ ಬರೋ ತರ ಇದೆ. ಆಕ್ಚುಲಿ ಆಲ್ರೆಡಿ ಸ್ಟಾರ್ಟ್ ಆಯ್ತು, ಹನೀತಾ ಇತ್ತು ಆಗ್ಲೇನೆ, ಈಗ ಸ್ವಲ್ಪ ನಿಂತಿದೆ. ಬಟ್ ಕಾರಲ್ಲಿ ಹೋಗ್ತೀವಲ್ವಾ, ಏನೂ ಪರವಾಗಿಲ್ಲ. ಅದೇ ಒಂದ್ ಮನ್ಸು ಬೇಡ ಅಂತ ಅನ್ಸಿದ್ರು ಇನ್ನೊಂದ್ಸತಿ ಇನ್ನೂ ಒಂದು ವಾರದವರೆಗೂ ಕಾಯ್ಬೇಕು. ಲಾಸ್ಟ್ ಟೈಮ್ ನಾನು ಮೆಟ್ರೋಗೆ ಹೋದಾಗ ತುಂಬಾ ಕಡಿಮೆ ತಗೊಂಡ್ ಬಂದಿದ್ದೆ ಐಟಮ್ಸ್, ಸುಮಾರು ಐಟಮ್ಸ್ ನಾನು ಮಿಸ್ ಮಾಡಿದ್ದೆ. ಹಂಗಾಗಿ ನನ್ಗೆ ಈ ಸತಿ ಸ್ವಲ್ಪ ಗ್ರೋಸರೀಸ್ ಬೇಗನೆ ಖಾಲಿ ಆಗೋಗ್ಬಿಟ್ಟಿದೆ. ಕೆಲವೊಂದಿದೆ, ಕೆಲವೊಂದಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲಿ ಡೈಲಿ ನಾನು ಅಂಗಡಿ ಕಳಿಸ್ತಾ ಇದ್ರೆ ನಂದು ಏನು ಒಂದು ಮಂತ್ಲಿ ಬಜೆಟ್ ಅಂತ ಏನಿರುತ್ತೆ ಅದು ನಾರ್ಮಲ್ ಎಲ್ಲಾ ಲೇಡೀಸ್ಗೂ ಗೊತ್ತಿರತ್ತೆ. ನಮ್ದು ತಿಂಗಳ ಖರ್ಚು ಅಂತ ನಾವ್ ಒಂದಿಷ್ಟು ಇಟ್ಕೊಂಡಿರ್ತೀವಿ. ದಿನ ಈ ರೀತಿ ಖರ್ಚು ಮಾಡ್ತಿದ್ದಾಗ ನಮ್ಗದೊಂದು ಐಡಿಯಾ ಬರೋದಿಲ್ಲ. ಸೊ ತಿಂಗಳಿಗಾಗೋ ಎಷ್ಟು ನಮ್ಗೆ ಬೇಕೋ ಅಷ್ಟು ತಂದಿಟ್ಕೊಂಡ್ಬಿಟ್ರೆ ಅದು ಒಂಥರ ಚೆನ್ನಾಗಿರತ್ತೆ. ಪ್ಲಸ್ ಪ್ರತಿದಿನ ನಮ್ಗೆ ಟಿಫನ್ ಮಾಡುವಾಗ, ಅಡ್ಗೆ ಮಾಡುವಾಗ ಒಂದಿಲ್ಲ ಒಂದಿದೆ ಅಂತ ಅಂದಾಗ ಆ ಮೂಮೆಂಟ್ ಅಲ್ಲಿ ಹೋಗಿ ತಗೊಬನ್ನಿ ಅಂದಾಗ ಅವ್ರಿಗೂನು ಮನೆಯವ್ರಿಗೂನು ಸುಮ್ನೆ ಪ್ರಾಬ್ಲಮ್ ಆಗತ್ತೆ. ಹಂಗಾಗಿ ಹೋಗಿ ತಂದಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು, ಅದ್ರಲ್ಲೂ ನೆಕ್ಸ್ಟ್ ಈ ಕಮ್ಮಿಂಗ್ ವೀಕಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಂಗಾಗಿ ನನಗೂ ಆಗುತ್ತೋ ಇಲ್ವೋ, ಇವಾಗ ಓಕೆ ಸ್ವಲ್ಪ 1-2 hours ಮಾಡ್ಕೊಂಡ್ಬಿಟ್ಟು ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ತಿದ್ದೀವಿ. ಆಕ್ಚುಲಿ ಅಲ್ಲಿ ನಮ್ಮ ಮನೆಯವರು, ಮಕ್ಕಳು 3 ಜನ ಕುತ್ಕೊಂಡು ಮೂವಿ ನೋಡ್ದಂಗೆ ನಾನೇನಿಲ್ಲಿ ಶೂಟ್ ಮಾಡ್ತಾ ಇದ್ರೆ ನೋಡ್ತಾ ಇರ್ತಾರೆ. ನಗು ಬರೋದು, ನಾನು ಆ ಕಡೆ ನೋಡಿದ್ರೆ ನಗು ಬರತ್ತೆ ಅಂತ ನೋಡ್ದಿರ ಹಿಂಗೆ ಇದು ಮಾಡ್ಕೊಂಡು ಐ ಮೀನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಅವ್ರದ್ದೆಲ್ಲ ಹೆಂಗೆ ಅಂದ್ರೆ, ಎಸ್ಪೆಷಲಿ ನಮ್ಮ ಮನೆಯವ್ರು ಕೇಳ್ತಿರ್ತಾರೆ, ಹೆಂಗ್ ಮಾತಾಡ್ತೀಯ ನೀನು, ಒಂದೇ ಸಮ ಮಾತಾಡ್ತಾ ಇರ್ತೀಯ ಅಂತ. ಅವರು ಮದ್ವೆ ಆದಾಗಿಂದನೂ ಅದನ್ನೇ ಹೇಳ್ತಾರೆ ನನ್ಗೆ. ಬಟ್ ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಇರತ್ತಲ್ವ, ಅವ್ರು ಮಾತಾಡಲ್ಲ, ಅವ್ರದ್ದು ಸೇರಿ ನಾನೇ ಮಾತಾಡ್ಬಿಡ್ತೀನಿ. ಇರ್ಲಿ, ಅದು ಅಂದ್ರೆ ಹಂಗಿದ್ರೇನೆ ಅನ್ಸುತ್ತೆ ಮೇ ಬಿ ಸಂಸಾರ, ಹಸ್ಬೆಂಡ್ ಅಂಡ್ ವೈಫ್ ಅನ್ನೋದು ಒಂದು ಬ್ಯಾಲೆನ್ಸಿಂಗ್ ಇರುತ್ತೆ. ಒಬ್ರು ಹಂಗಿರ್ಬೇಕು, ಒಬ್ರು ಹಿಂಗಿರ್ಬೇಕು. ಇಬ್ರು ಒಂದೇ ತರ ಇದ್ರೆ ಏನ್ ಚೆನ್ನಾಗಿರಲ್ಲ ಅಲ್ವಾ. ಹಂಗಾಗಿ ನಮ್ಮ ಮನೆಯವ್ರು ನೋಡ್ ನಗ್ತಾ ಇರ್ತಾರೆ, ಏನೋ ಹೇಳ್ತಿದ್ದಾಳೆ ನನ್ನ ಹೆಂಡ್ತಿ ಅಂತ. ಸರಿ, ಇನ್ನ ಇಷ್ಟ ಆಗಿದೆ. ಸೊ ಆಸ್ ಯೂಶುವಲ್ ಮೆಟ್ರೋಗೆ ಹೋಗೋದು, ಮತ್ತೆ ಬಂದ್ಮೇಲೆ ಏನೇನು ತಗೊಂಡ್ ಬಂದೆ ನನ್ನ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನ ಸಾಮಾನ್ಯವಾಗಿ ನಾವು ಮೆಟ್ರೋಗೆ ಹೋದ್ರೆ ಎಲ್ಲಾರ್ಗಿಂತ ಜಾಸ್ತಿ ಶಾಪಿಂಗ್ ಮಾಡೋದು ಅಂದ್ರೆ ನಮ್ಮ ಹನಿ. ಸೊ ನಾನು ಕಾರಲ್ಲಿ ಅದನ್ನೇ ಅವಳಿಗೆ ಟೀಸ್ ಮಾಡ್ಕೊಂಡು ಹೋಗ್ತಿದ್ದೆ. ಏನೇನ್ ತಗೊಂತೀಯ, ಎಷ್ಟು ಬಿಲ್ ಮಾಡ್ತೀಯ, ನಿಂದೆ ಒಂದ್ಸತಿ ಸಪ್ರೇಟ್ ಆಗಿ ಇನ್ನೊಂದು ಟ್ರಾಲಿ ತಗೊಂಡ್ಬಿಟ್ಟು ನೀನೇನೇನ್ ತಗೊಂತೀಯ ಅದನ್ನೆಲ್ಲ ಸಪ್ರೇಟ್ ಆಗಿ ಹಾಕು, ಅದನ್ನೇ ಒಂದು ಬಿಲ್ ಮಾಡ್ಸೋಣ, ನೋಡೋಣ ಎಷ್ಟಾಗುತ್ತೆ ನಿಂದು ಖರ್ಚು ಅಂತ ಹೇಳಿ. ಅಂದ್ರೆ ಪಾಪ ಅವಳು ಪರ್ಸ್ನಲ್ಗೆ ಅಂತ ಎತ್ಕೊಳ್ಳೋದಕ್ಕಿಂತ ಸ್ವಲ್ಪ ಅದು ಇದು ಎಲ್ಲ ಮನೆಗೂನು ತಗೊಂತಿರ್ತಾಳೆ. ಅಮ್ಮ ಇದು ಬೇಕು ಅದು ಬೇಕು ಅಂತ ಹೇಳಿ.
ಅವಳು ಸ್ವಲ್ಪ ರೆಸಿಪೀಸು ಅಷ್ಟೇ ಏನಾದರೂ ಒಂದು ಮಾಡೋಕ್ಕೆಲ್ಲ ಟ್ರೈ ಮಾಡ್ತಿರ್ತಾಳಲ್ವಾ. ಸೊ ಇದು ಅಂದರೆ ಈಗ ಚೀಸಲ್ಲೇ ಅಷ್ಟೇ, ಈಗ ನಾನಾದರೆ ಒಂದು ಚೀಸ್ ತೊಗೊತೀನಿ, ಅವಳು ಅದರಲ್ಲೂ ಚೀಸಲ್ಲೂ ಡಿಫ್ರೆಂಟ್ ಚೀಸನ್ನು ತೊಗೊಳ್ತಿರ್ತಾಳೆ. ಚೀಸ್ ಬ್ಲಾಕ್ ಆಗಿರ್ಬೋದು, ಸ್ಲೈಸ್ ಆಗಿರ್ಬೋದು, ಇದೇ ಅಂದರೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಈ ಥರ ಬೇಕು, ಪಾಸ್ತಾ ಮಾಡೋಕ್ಕೆ ಆ ಚೀಸ್ ಬೇಕು ಅಂತ ಹೇಳಿ. ಸೊ ಲೈಕ್ ಆ ಥರ ಆಗಿನೇ ಅವಳದು ಸ್ವಲ್ಪ ನಮಗೆ ಇನ್ಕ್ರೀಸ್ ಆಗ್ಬಿಡತ್ತೆ ಬಿಲ್ಲು. ಹಾಗಾಗಿ ಅವಳನ್ನ ನಾನು ಟೀಸ್ ಮಾಡ್ತಿದ್ದೆ. ಸೊ ನಮ್ಮ ಪಾವನಿನೂ ಅದನ್ನೇ ಮಾತಾಡ್ತಾ ಇದ್ಲು ಹಿಂದೆ, ಅದು ಇದು ಎಲ್ಲ ತಗೊಂಡ್ ಟ್ರಾಲಿನ ತುಂಬಿಸ್ಬಿಡು ನೀನು ಅಂತ ಹೇಳಿ. ಇನ್ನು ನನಗೆ ಸುಮಾರು ಜನ ಅಂದ್ರೆ ಮೇ ಬಿ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರತ್ತೆ, ಬಟ್ ಹೊಸದಾಗಿ ಯಾರ್ಯಾರು ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ, ಅವರೆಲ್ಲ ಅದನ್ನೇ ಕೇಳ್ತಾರೆ, ಇಬ್ಬರಲ್ಲಿ ದೊಡ್ಡವ್ರು ಯಾರು ಅಂತ ಹೇಳಿ. ಹನಿನೇ ದೊಡ್ಡವಳು, ಬಟ್ ಏಜ್ ಬಂದು ಇಬ್ರಿಗೂ 5 years ಡಿಫ್ರೆನ್ಸ್ ಇದೆ. ಈಗ ಆದ್ರೆ ನೋಡಕ್ಕೆ ಒಳ್ಳೆ ಟ್ವಿನ್ಸ್ ತರ ಕಾಣಿಸ್ತಾರೆ. ಸಮ್ಟೈಮ್ಸ್ ನಾನು ಸಹ ಹಂಗೆ ಅನ್ಕೊಂಡ್ಬಿಡ್ತೀನಿ, ಇವ್ರಿಗೆ ನಿಜವಾಗ್ಲೂ 5 ವರ್ಷ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿ. ಬಟ್ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿ. ಹನಿ ಇನ್ನೂ ಸ್ವಲ್ಪ ಒಂಥರ ಅವಳಿಗೆ ಅದೇನೋ ನನ್ನ ಫ್ರೆಂಡ್ ಒಬ್ರು ಹೇಳ್ತಿರ್ತಾರೆ, ನಮ್ಮ ಮನೆ ಹತ್ರ ನಮ್ಮ ನೈಬರ್ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ವರ್ಷ ಹನಿ ಬರ್ತಡೇ ಬರ್ತಾ ಇದ್ರೆ 1 ವರ್ಷ ಜಾಸ್ತಿ ಆಗಬೇಕು, ಬಟ್ ಹನಿ ಯಾಕೋ 1 ವರ್ಷ ಚಿಕ್ಕೋಳ್ ಥರನೇ ಕಾಣಿಸ್ತಿರ್ತಾಳೆ, ನಿನಗೆ ಗೊತ್ತಾಗೋದೇ ಇಲ್ಲ ನೀನು 21 years ಅಂತ ಅಂದ್ಬಿಟ್ಟು ಅಂತ ಹೇಳಿ. ಯಾಕಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು 3 monthsಗೆ ನಮ್ಮ ಹನಿಗೆ 22 years ಆಗುತ್ತೆ. ಬಟ್ ಅವಳನ್ನ ನೋಡಿದ್ರೆ ಆ ಥರ ಅನ್ಸೋದೇ ಇಲ್ಲ. ಕೆಲವು ಸತಿ ಅಂತೂ ನಾವು ಲಾಸ್ಟ್ ವೆಕೇಶನ್ಗೆ ಹೋದಾಗನು ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿ ಯಾರೋ ಮಾತಾಡುವಾಗ ಅಲ್ಲಿ ನಾವು ಒಂದು ಟಿಕೆಟ್ ಏನೋ ತಗೊಳ್ತೀವಿ ಅಲ್ವಾ, ಯಾವುದೋ ಒಂದು ಎಕ್ಸಿಬಿಷನ್ ಸಮಥಿಂಗ್ ಏನಕ್ಕೋ ಹೋಗಿದ್ವಿ, ಒಂದು ಮ್ಯೂಸಿಯಂಗೆ. ಅಲ್ಲಿ ಟಿಕೆಟ್ ತಗೊಳ್ಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಏನಂತಾರೆ ಆಫರ್ ಇರುತ್ತೆ, ಡಿಸ್ಕೌಂಟ್ ಅಂತ ಹೇಳಿದಾಗ ಇವಳು ಡಿಗ್ರಿ ಅಂತ ಹೇಳಿದ್ರೆ ಅವರು ಮಾಸ್ಟರ್ಸ್ ಮಾಡ್ತಿದ್ದೀನಿ ಅಂದರೆ ಆ ಹುಡುಗಿ ಫುಲ್ ಶಾಕ್ ಆಗಿ ನೋಡ್ತಿದ್ದಾಳೆ. ಅಂದರೆ ಆ ಹುಡುಗಿ ಹಿಂದಿಲೇ ಹೇಳ್ತಿದ್ದಾಳೆ, ನಾನು ನಿಮ್ಮನ್ನ ನೋಡ್ಬಿಟ್ಟು ಮೇ ಬಿ 10th standard ಇಲ್ಲ ಫಸ್ಟ್ PU ಅನ್ಕೊಂಡೆ, ನೀವು ಆಗ್ಲೇ ಮಾಸ್ಟರ್ಸ್ ಮಾಡ್ತಿದ್ದೀರಾ ಅಂತ ಹೇಳಿ. ನಾನು ಹನಿಗೆ ಅವಾಗ ರೇಗಿಸ್ತಾ ಇದ್ದೆ, ನೋಡು ಯಾರಾದ್ರೂ ಹೆಂಗ ಆಗತ್ತೆ, ನೀನು ಸರಿಯಾಗಿ ಟೈಮ್ ತಿನ್ನಲ್ಲ, ಸಣ್ಣ ಆಗ್ಬಿಟ್ಟಿದ್ಯಾ, ನೋಡಿದ್ರೆ ನಿನ್ನೆಲ್ಲ ಒಳ್ಳೆ ಚಿಕ್ಕ ಮಗು ತರ ಅನ್ಕೊಂತಾರೆ, ಸ್ವಲ್ಪ ಚೆನ್ನಾಗಿ ತಿನ್ನಮ್ಮ, ಚೆನ್ನಾಗಿ ಒಂಚೂರು ಇದಾಗಮ್ಮ ಅಂತ ಅಂದ್ಬಿಟ್ಟು. ಅವಳು ಅಮ್ಮ ಅದನ್ನೆಲ್ಲ ಕಾಂಪ್ಲಿಮೆಂಟ್ರಿ ಅನ್ಕೊಬೇಕಮ್ಮ, ನನಗೆ ವಯಸ್ಸಾಗಿದ್ರು ನೋಡು ನಾನು ಎಲ್ಲಾರ ಕಣ್ಣಿಗೂ ಚಿಕ್ಕ ಹುಡುಗಿ ತರ ಕಾಣಿಸ್ತೀನಿ, ಅದನ್ನ ಕಾಂಪ್ಲಿಮೆಂಟ್ರಿ ಅನ್ಕೊಂತೀನಿ, ಸುಮ್ಮನೆ ಇರಮ್ಮ ನಾನು ಅಂದ್ಬಿಟ್ಟು. ಬಟ್ ಏನಂದ್ರೆ ಅವಳು ಕಾಲೇಜಿಂದ ಬಂದಾಗ ನಿಜವಾಗ್ಲೂ ಅಂದರೆ ಹಾಸ್ಟೆಲಿಂದ ಬಂದಾಗ ಎಷ್ಟು ವೀಕ್ ಇದ್ಲು, ಬಟ್ ಇವಾಗ ನಿಜವಾಗ್ಲೂ ಸ್ವಲ್ಪ ಬೆಟರ್ ಆಗಿದ್ದಾಳೆ. ಆಲ್ಮೋಸ್ಟ್ 3 to 4 kgs ಸ್ವಲ್ಪ ಜಾಸ್ತಿನೂ ಆಗಿದ್ದಾಳೆ. ಜಸ್ಟ್ 1.5 ತಿಂಗಳಿಗೆ. ಇನ್ನೂ ಒಂದು ಸ್ವಲ್ಪ ಅವಳನ್ನ ಹೋಗೋ ಅಷ್ಟೊತ್ತಿಗೆ ಇನ್ನೂ ಒಂದು ಸ್ವಲ್ಪ ನಾನು ಮಾಡಬೇಕು. ಬಟ್ ಏನಂದರೆ ನಾನು ಎಷ್ಟೇ ಮಾಡಿದ್ರು ಮತ್ತೆ ಅಲ್ಲಿ ಹೋದ್ಮೇಲೆ ಈಗೇನು ಅದೇ ತರಹ ಆಗ್ಬಿಡ್ತಾಳೆ, ಅದೇ ಒಂದು ಬೇಸರ ನನಗೆ. ಇವತ್ತು ಶಾಪಿಂಗ್ ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಡ್ವಿ, ಜಾಸ್ತಿ ಟೈಮ್ ಏನು ಹಿಡಿಲಿಲ್ಲ. ಅದಾದ್ಮೇಲೆ ಇನ್ನು ನೈಟ್ ಊಟಕ್ಕೆ ಅದೇ ಆಗ್ಲೇ ಹೇಳ್ದಂಗೆ ನಮ್ಮ ಮನೆಯವರು ಚಿಕನ್ ತಗೊಬಂದು ಕೊಟ್ಟಿದ್ರು ಮಧ್ಯಾಹ್ನ. ಬಿರಿಯಾನಿ ಮಾಡಿ ಗ್ರೇವಿ ಮಾಡಿದ್ರು, ಅದೇ ಎಲ್ಲ ಇತ್ತು. ಸೊ ಅದೇ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೋಸೆ ಬ್ಯಾಟರ್ ಇದೆ, ಗ್ರೇವಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ವಿ. ಇನ್ನು ಅದಾದ್ಮೇಲೆ ನಾನು ಮನೆಗೆ ಹೋದ್ಮೇಲೆ ಯಾವುದೇ ಒಂದು ವ್ಲಾಗ್ನೆಲ್ಲ ಏನೂ ಮಾಡ್ಕೊಳಕ್ ಹೋಗ್ಲಿಲ್ಲ, ಬಿಕಾಸ್ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೆ. ಅಂದ್ರೆ ಅವ್ರೇನು ಅಷ್ಟು ಟಯರ್ಡ್ ಆಗಿಲ್ಲ, ನಾನು 2 ಫಂಕ್ಷನ್ನು, ಈ ಮೆಟ್ರೋಗೆ ಹೋಗಿದ್ದು, ಇದೆಲ್ಲ ಸಾಕಾಗ್ಬಿಟ್ಟಿತ್ತು ನನಗೆ. ಇನ್ನೊಂದು ಏನಂದ್ರೆ ನಮ್ಮ ಲೇಡೀಸ್ಗೆ, ಅಂದ್ರೆ ಲೇಡೀಸೇ ಅಂತಲ್ಲ, ಕಾಮನ್ ಆಗಿ ನಾನು ಹೇಳೋದು, ನಾವು ಮನೇಲಿದ್ದು ನೀವು ಎಷ್ಟಾದ್ರೂ ಕೆಲಸ ಮಾಡ್ಕೊಳ್ಳಿ, ನಮಗ್ ಸಾಕಾಯ್ತಪ್ಪ ಅಂತ ಹೇಳಿ ಅನ್ಸೋದೇ ಇಲ್ಲ. ಅದೇ ಹೊರ್ಗಡೆ ಏನಾದ್ರೂ ಹೋಗಿ ಬರ್ತೀವಿ ಅಂತ ಇಟ್ಕೊಳ್ಳಿ, ಎಷ್ಟು ಏನೋ ಒಂಥರ ಆಗ್ತಾ ಇರತ್ತೆ, ಮಲಗೋಣ ಕುತ್ಕೊಳ್ಳೋಣ, ಏನು ಕೆಲಸ ಮಾಡೋದು ಬೇಡಪ್ಪ ಅನ್ನೋ ತರ ಫೀಲ್ ಇರತ್ತೆ ಅಲ್ವಾ. ಸೊ ನನಗೂ ಅಷ್ಟೇನೆ, ಮನೇಲಿ ಬೇಕಾದ್ರೆ ನಾನು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಎಷ್ಟೇ ಕೆಲಸ ಮಾಡ್ತಾ ಇರ್ಲಿ, ನನಗೆ ರೆಸ್ಟ್ ಬೇಕು, ಕುತ್ಕೋಬೇಕು ಅನ್ನೋ ಫೀಲ್ ಬರೋದೇ ಇಲ್ಲ. ಅದೇ ನಾನು ಎಲ್ಲಾದ್ರೂ ಹೊರಗಡೆ ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಒಂದು ಆಟೋನೋ ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿ ಕೂತಿರ್ತೀನಿ, ಅಲ್ಲಿ ಹೋಗಿ ಇಳ್ದಿರ್ತೀನಿ, ಜಸ್ಟ್ ಅಲ್ಲ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ಬಿಟ್ನೇನೋ, ಒಂದು ಬೆಟ್ಟ ಹತ್ಬಿಟ್ನೇನೋ ಅನ್ನೋ ಅಷ್ಟು ಟಯರ್ಡ್ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ನಂತರ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಅನ್ಕೋತೀನಿ. ಯಾಕಂದ್ರೆ ಅಲ್ಲಿ
ಆ, ಮನೇಲಿ ಅದೇ ನನ್ಗೆ ಎಷ್ಟೋ ಸರಿ ನಮ್ಮ ಮನೆಯವ್ರು ನನ್ನ ಟೀಸ್ ಮಾಡ್ತಾನೆ ಇರ್ತಾರೆ. ಈ ಮನೇಲಿದ್ರೆ ಒಂದೊಂದ್ಸತಿ ಸಂಜೆ ಆದ್ರೂ ಸ್ನಾನ ಮಾಡಲ್ಲ, ಅದು ಇದು ಕ್ಲೀನ್ ಮಾಡ್ಕೊಂಡೇ ಇರ್ತೀಯ, ಅವಾಗ ಸಾಕಾಯ್ತು ಅಂತ ನಿನ್ ಬಾಯಲ್ಲಿ ಬರೋದೇ ಇಲ್ಲ. ಹೊರಗಡೆ ಒಂದ್ ಸ್ವಲ್ಪ ಹೊತ್ತು ಹಂಗಿಂಗ್ ಹೋಗ್ ಬಂದ್ಬಿಟ್ರೆ ಸಾಕು, ಸಾಕಾಯ್ತಪ್ಪ ನನ್ ಕೈಲಿ ಆಗ್ತಾ ಇಲ್ಲ ಏನೋ ಮಾಡಕ್ಕೆ ಅಂತ ಹೇಳಿ ಅಂತಿರ್ತೀಯಲ್ವಮ್ಮ ನೀನ್ ಯಾವಾಗ್ಲೂ ಅಂದ್ಬಿಟ್ಟು. ಆ ಗೊತ್ತಿಲ್ಲ, ಈ ತರ ಪ್ರಾಬ್ಲಮ್ ನಿಮ್ಮಲ್ಲೂ ಯಾರಿಗಾದ್ರೂ ಇದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಪ್ಲಸ್ ಅದಕ್ಕೇನಾದ್ರೂ ಸೊಲ್ಯೂಷನ್ ಇದ್ರೂ ಹೇಳಿ. ರೀಸನ್ ಅಂತೂ ನನ್ಗೂ ಗೊತ್ತಿಲ್ಲ, ಯಾಕೆ ಹಂಗ್ ಸಾಕಾಗತ್ತೆ, ಮನೇಲಿದ್ರೆ ಯಾಕೆ ನಮ್ಗೆ ಆತರ ಸಾಕಾಗಲ್ಲ ಅನ್ನೋದು. ಸೊ ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ಅದೇ ಹೇಳೋದ್ನಲ್ಲ, ಅವತ್ತಿನ ದಿನ ನಾನು ವ್ಲಾಗ್ನೇನು ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನ್ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಪ್ಲಸ್ ಸೋಮವಾರ ಆಗಿದ್ರಿಂದ ನನಗೆ ಕಂಪ್ಲೀಟ್ ಕೌಂಟ್ ಟು ಟಾಪ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡೆ. ಇನ್ನು ಬೆಳಿಗ್ಗೆ ಏನು ನಾವು ಗ್ರಾಸರೀಸ್ ತಂದಿದ್ವಿ, ಸ್ವಲ್ಪ ಮಕ್ಕಳು ಅದನ್ನೆಲ್ಲ ಒಂದು ಚೂರು ಚೂರು ನಮ್ಮ ಪಾವನಿ ಎತ್ತಿ ಜೋಡಿಸಿದ್ಲು, ಕೆಲವೊಂದು ಆರ್ಗನೈಸ್ ಮಾಡಿದ್ಲು. ಯಾಕಂದ್ರೆ ಲಾಸ್ಟ್ ಟೈಮ್ ಆಗ್ಲೇ ನಮ್ಮ ಹನಿ ಗ್ರಾಸರಿದು ಎಲ್ಲ ಕ್ಲೀನ್ ಮಾಡಿದ್ಲಲ್ವಾ. ಸೊ ಪಾವನಿ ಒಂಚೂರು ಅದನ್ನ ನನಗೆ ಬೆಳಿಗ್ಗೆ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಟ್ಟಿದ್ಲು. ಮತ್ತೆ ಫ್ರಿಜ್ ಅಲ್ಲಿ ಯಾವ್ಯಾವ್ದು ಇಡ್ತೀವಿ ಕೆಲವೊಂದು ಅದನ್ನ ಎಲ್ಲ ಪಾಪ ಅವಳು ಎತ್ತಿಟ್ಟಿದ್ಲು. ಇನ್ನೊಂದ್ ಸ್ವಲ್ಪ ಇತ್ತು, ಅದನ್ನ ನಾನಿವಾಗ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂತಿದ್ದೆ. ಇನ್ನ ನಮ್ಮ ಹನಿಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಕೊಟ್ಬಿಟ್ಟಿದ್ದೆ, ಇಲ್ಲ ಅಂದಿದ್ರೆ ಅವಳು ಬಂದು ಒಂಚೂರು ಹೆಲ್ಪ್ ಮಾಡಿರೋಳು. ಸರಿ ನೀನ್ ಎಡಿಟಿಂಗ್ ಮಾಡ್ಬಿಡಮ್ಮ, ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಈಗ ಹನಿ ಇರೋದಕ್ಕೆ ಲೈಕ್ ಈ ತರ ಬ್ಯಾಲೆನ್ಸಿಂಗ್ ಮಾಡ್ತಿದ್ದೀನಿ. ಹನಿ ಅಗೇನ್ ರಿಟರ್ನ್ ಅವಳು ಏನು ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಹೋದಾಗ ಸ್ವಲ್ಪ ನನ್ಗೆ ರಿಸ್ಕ್ ಆಗೇ ಆಗತ್ತೆ. ಅವಾಗ ನಾನೇ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಎಡಿಟಿಂಗ್ ಆಗಿರ್ಬೋದು ಮತ್ತೆ ಈ ತರ ಕ್ಲೀನಿಂಗ್ ಕೆಲ್ಸಗಳು ಎಲ್ಲಾನು. ಓಕೆ ಪಾವನಿ ಒಂಚೂರು ಹೆಲ್ಪ್ ಮಾಡ್ತಾಳೆ, ಬಿಕಾಸ್ ಇವಾಗ ಹರ್ನಿ ಕಲೆಕ್ಷನ್ ಬೇರೆ ಇರೋದ್ರಿಂದ ಅದ್ರದ್ದು ಮಾಡ್ಬೇಕಾಗತ್ತೆ. ಇನ್ನು ಅವಳು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾಳ 4-4:30. ಸಮ್ಟೈಮ್ಸ್ ಇವಾಗ ಡ್ಯಾನ್ಸ್ ಏನಾದ್ರು ಇದ್ರೆ ಎಗೇನ್ ಅವಳು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ಬೇಕಿರತ್ತೆ. ಹಂಗೂ ಹೇಳಿದಾಳೆ, ಇಲ್ಲ ಅಮ್ಮ ನಾನು ಅಟ್ಲೀಸ್ಟ್ 1 hour ಟೈಮ್ ಫ್ರೀ ಮಾಡ್ಕೊಂಡು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಇನ್ನೊಂದು ಏನ್ ಮಾಡ್ತಿದ್ದಾಳೆ ಅಂದ್ರೆ, ಈ ನಡುವೆ ಸ್ವಲ್ಪ ಬೇಗನೆ ಇದ್ದು ಅವಳು ಯೋಗ ಎಲ್ಲ ಮಾಡ್ತಿದ್ಲು ನಮ್ಮ ಪಾವನಿ. ಈ ನಡುವೆ ಯೋಗ ಮಾಡುವಾಗ 20 ಮಿನಿಟ್ಸ್ ಮಾತ್ರ ಎಕ್ಸರ್ಸೈಸ್ ಮಾಡ್ಬಿಟ್ಟು ಉಳ್ದಿರೋ ಅಂತ ಇನ್ನೊಂದು 20 ಮಿನಿಟ್ಸ್ ನನ್ಗೆ ಕ್ಲೀನಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಹಬ್ಬ ಬರ್ತಿದೆ ಅಲ್ವಾ, ಸೊ ಮಕ್ಳಿಗೂ ಗೊತ್ತಿದೆ ನನ್ಗೆ ಮೇನ್ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ, ನೀವು ನೋಡಿದ್ರೆ ಎಲ್ಲಾ ಹಬ್ಬಗಳಿಗಿಂತ ನಾನ್ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಎಲ್ಲಾ ಹಬ್ಬನೂ ಇಂಪಾರ್ಟೆಂಟ್, ಆದ್ರೆ ಒಂಚೂರು ಬೇರೆ ಹಬ್ಬಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲಾರ ಮನೆಯಲ್ಲೂ, ಯಾಕಂದ್ರೆ ಅಮ್ಮನವ್ರನ್ನ ಕೂರ್ಸೋದು ಅಂದಾಗ ನಾವ್ ಇನ್ನೂ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ. ಇನ್ನು ಯಾವುದೇ ರೀತಿಯ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ನಾನು ಏನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಫಸ್ಟು ಸೀರೆಗಳಿಂದ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಅದಕ್ಕೆ ಮಕ್ಕಳು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಕ್ಲೀನಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಪ್ಲಸ್ ಹನಿ ಹೋಗೋ ಅಷ್ಟೊತ್ತಿಗೆ ಕಂಪ್ಲೀಟ್ ನಾನು ಎಲ್ಲಾ ಕ್ಲೀನಿಂಗ್ ಅನ್ನು ಮುಗಿಸ್ಕೊಂಡ್ಬಿಡ್ಬೇಕಂತ ಹೇಳಿ ಅನ್ಕೊಂಡಿದೀನಿ. ಅವಳು ಹನಿನೂ ಅದನ್ನೇ ಹೇಳ್ತಿದ್ದಾಳೆ, ಅಮ್ಮ ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡ್ಬಿಡಮ್ಮ, ಆಮೇಲೆ ನೀವು ನಿಮ್ದು ಬೇರೆ ಶಾಪಿಂಗ್ ಅದು ಇದು ಇದ್ರೆ ಅದನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ನಾನು ಅದನ್ನೇನೆ. ಸೊ ಇನ್ನ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೇ ಆಗ್ಲೇ ಹೇಳ್ದಂಗೆ ಸೀರೆ ಶಾಪಿಂಗ್ ಮಾಡ್ಬೇಕು. ಹರ್ನಿ ಕಲೆಕ್ಷನ್ ನಲ್ಲಿ ನನ್ಗೆ ಹಬ್ಬಕ್ಕಾಗುವಂತ ಸೀರೆ ಸಿಗಲ್ಲ, ಯಾಕಂದ್ರೆ ನಾನು ಪ್ಯೂರ್ ರೇಷ್ಮೆ ಸೀರೆನೆ ಅಮ್ಮನವ್ರಿಗೆ ತಗೊಳ್ಳೋದು ಯೂಶುವಲಿ. ಸೊ ಈಗ ನಮ್ಮ ಹತ್ರ ಅದು ಪ್ಯೂರ್ ಇಲ್ಲ ಅಲ್ವಾ, ಹಂಗಾಗಿ ಅದೇ ಹಬ್ಬಕ್ಕೆ ನಾನು ಉಟ್ಕೊಳಕ್ ಬೇಕಾದ್ರೆ ನಮ್ಮ ಹರ್ನಿ ಕಲೆಕ್ಷನ್ ಅಲ್ಲೇ ನಾನು ತಗೊಳ್ಬಹುದು. ಅದು ಒಂದಿದೆ. ಪ್ಲಸ್ ಸಿಲ್ವರ್ ಸ್ವಲ್ಪ ಪರ್ಚೇಸ್ ಮಾಡ್ಬೇಕಿದೆ. ನಿಜವಾಗ್ಲೂ ಇವಾಗಿರೋ ರೇಟ್ಗೆ ಭಯ ಆಗತ್ತೆ ನನ್ಗೆ. ಸಿಲ್ವರ್ ಏನಪ್ಪ ಅಂದ್ರೆ ಹೋಗಿ ಏನ್ ತಗೊಳ್ಳೋದು ಅನ್ನೋ ತರ. ಆದ್ರೂ ಚಿಕ್ಕದಾಗಾದ್ರೂ ಏನಾದ್ರೂ ಒಂದ್ ತಗೋತೀನಿ, ಯಾಕಂದ್ರೆ ಅವಾಗಿಂದ ನಾನು ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಗೋಲ್ಡು, ಸಿಲ್ವರು ಮತ್ತೆ ರೇಷ್ಮೆ ಸೀರೆನ ಆ ಹಬ್ಬಕ್ಕೆ ತಗೊಳ್ಳೋದು. ಸೊ ಈಗ ಸಿಲ್ವರ್ ಮತ್ತೆ ಗೋಲ್ಡ್ ಸ್ವಲ್ಪ ಚಿಕ್ಕದಾಗಿ ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಹೆವಿ ಆಗಿ ಎಲ್ಲ ಏನು ಬೇಡ ಅಂತ ಅನ್ಬಿಟ್ಟು ನೋಡೋಣ ಯಾವ ತರ ಆಗತ್ತೆ ಅಂತ ಹೇಳಿ. ಇನ್ನ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯ್ತು. ಸೊ ಈ ಗ್ರೋಸರೀಸ್ ಎಲ್ಲ ಏನಿತ್ತು ಆಗ್ಲೇನೆ ಹೇಳದ್ನಲ್ವಾ, ಪಾವನಿ ಎಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟಿದ್ಲಿ, ಒಂಚೂರು ಇತ್ತು. ಈಗ ಅದನ್ನೆಲ್ಲ ನಾನು ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ಇನ್ನ ಸ್ನಾನ ಮಾಡ್ಕೊಂಡು ವಾರ ಮಾಡ್ಬೇಕು ಇವತ್ತು. ಅಂದ್ರೆ ದೇವ್ರ ಸಾಮಗ್ರಿಗಳೆಲ್ಲ ಏನು ತೊಳೆಯೋದಿಲ್ಲ, ಯಾಕಂದ್ರೆ ಶುಕ್ರವಾರನೇ ಎಲ್ಲ ಮಾಡಿದ್ದೆ ಪೂಜೆ ಎಲ್ಲ. ಅಂದ್ರೆ ಎಲ್ಲ ಕ್ಲೀನ್ ಮಾಡಿ ಗುರುವಾರ ಎಲ್ಲ ಕ್ಲೀನ್ ಮಾಡಿ ಶುಕ್ರವಾರ ಪೂಜೆ ಮಾಡಿದ್ದೆ. ಇವತ್ತು ಜಸ್ಟ್ ಹೂ ಎಲ್ಲ ಒಂದ್ ಸ್ವಲ್ಪ ಚೇಂಜ್ ಮಾಡಿ
ದೀಪ ಹಚ್ಕೋತೀನಿ ಅಷ್ಟೇನೆ. ಅದಾದ್ಮೇಲೆ ಅರ್ನಿ ಕಲೆಕ್ಷನ್ದು ಕೆಲ್ಸಗಳಿರತ್ತೆ ನನ್ಗೆ ಸಂಜೆವರ್ಗೂನು. ಇವಾಗ ಸ್ವಲ್ಪ ನನ್ನ ರೊಟೀನ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ ಆದ್ರೂ ಒಂದು 2-3 ಅವರ್ಸ್ ನನ್ಗೆ ಬಿಟ್ವೀನ್ ಫ್ರೀ ಸಿಗ್ತಾ ಇತ್ತು. ಆ ಟೈಮ್ ಒಂಚೂರು ಮೂವಿ ನೋಡೋದಂತೆ, ಅದೇ ಟಿವಿ ನೋಡೋದು, ಲೈಕ್ ಫೋನಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ನೋಡೋದು, ಈ ತರ ಎಲ್ಲ ಆಗ್ತಿತ್ತು. ಬಟ್ ಇವಾಗ ಅದಕ್ಕೆಲ್ಲ ನನ್ಗೆ ಟೈಮೇ ಇಲ್ಲ. ಸಂಡೇಸ್ ಮಾತ್ರ ಒಂದು ಹಾಫ್ ಡೇ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಒಂದು ಮೂವಿ ನೋಡೋದು ಆ ತರ ಮಾಡ್ಕೊಂಡಿದೀವಿ. ಇನ್ನ ಇವತ್ತಿಗೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.